ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ ನಾನು ನಿಜವಾಗ್ಲೂ ದೇವ್ರಿಗೆ ಕೇಳ್ಕೊತೀನಿ. ಆ್ಯಂಡ್ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ನೀವು ಕೂಡ ಅದೇ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆ್ಯಂಡ್ ಸ್ಟ್ರಾಂಗ್ ಆಗಿ, ನಾಟ್ ಇವನ್ ಫಿಸಿಕಲಿ, ಮೆಂಟಲಿ ಕೂಡ ನೀವು ಸ್ಟ್ರಾಂಗ್ ಆಗಬೇಕು. ಓಕೆ, ಸೊ ನಿಮ್ಮ ಇವತ್ತಿನ ಟಾಪಿಕ್ ಏನು ಅಂದರೆ, ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಸೊ ನೀವು ಸಿಂಗಲ್ ಇರ್ಬೋದು, ನಿಮ್ಮ ಮದುವೆ ಆಗಿ ಇಲ್ಲ ದೂರ ಇರ್ಬೋದು, ಇಲ್ಲ ನಿಮ್ಮಲ್ಲಿ ಕಮ್ಮಿ ಕಮ್ಯುನಿಕೇಷನ್ ಇರ್ಬೋದು. ಸೊ ಈ ಥರ ಏನಾರ ನಿಮ್ಮಲ್ಲಿ ಸಿಚುವೇಶನ್ಸ್ ಇದ್ದರೆ ಇದು ನಿಮಗೆ ನೋ ಕಾಂಟ್ಯಾಕ್ಟ್ ಅಂದರೆ ಅವ್ರ ಹತ್ರ ನೀವು ಹೋಗ್ತಾ ಇಲ್ಲ, ಆದ್ರೂ ಮಾತುಕತೆನೂ ಕಮ್ಮಿ ಇದ್ದರೂ ಕೂಡ ನೀವು ಈ ಈ ಟಾಪಿಕ್ನ ನೀವು ನೋಡ್ಬೋದು. ಅಂದರೆ ನಿಮಗೆ ಇದು ರೆಸನೇಟ್ ಆದರೆ ಮಾತ್ರ ನೀವು ಅದನ್ನು ನಿಮಗೆ ಅಂತ ತಗೊಳ್ಳಿ, ಇಲ್ಲ ಅಂದರೆ ಅದು ಬೇರೆಯವ್ರ ಸ್ಟೋರಿ ಆಗಿರುತ್ತೆ. ಇನ್ನು ಕೆಲವರಿಗೆ ನಾನು ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ, ಈ ಕೆಲವೊಬ್ಬರಿಗೆ ಈ ಎನರ್ಜೀಸ್ ಆಗಿರುತ್ತೆ, ಹಿಂದೆ ಆಗಿರುತ್ತೆ, ಇನ್ನು ಕೆಲವರಿಗೆ ಅದು ಆಗೋದಿರುತ್ತೆ. ಸೊ ಅದು ಆಗಿದ್ದರೆ ಮಾತ್ರ ನೀವು ಅದನ್ನು ತಗೊಬೇಡಿ. ಸೊ ಆಗದಿದ್ದರೆ ಮುಂದೆ ಇಲ್ಲ, ನೀವು ನೆಕ್ಸ್ಟ್ ಫೈಲ್ನ ಚೂಸ್ ಮಾಡಿ ನೋಡ್ಕೊಳ್ಳಿ. ಸೊ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಫೈಲ್ ನಂಬರ್ 1 ಹಾರ್ಟ್ ಶೇಪ್ ರಬ್ಬರ್. ಫೈಲ್ ನಂಬರ್ 2 ಈ ಆನೆ ಮರಿದು ರಬ್ಬರ್, ಕ್ಯೂಟಾಗಿದೆ ಅಲ್ಲ. ಸೊ ಇದು ಕ್ಯಾಟ್ ಬೆಕ್ಕಿಂದು ರಬ್ಬರ್, ಬ್ಲೂ ಕಲರ್. ಸೊ ಇದು ಸಿಂಹ, ಲಯನಿಂದು ರಬ್ಬರ್. ಸೊ ನಿಮ್ಮ ಫೈಲ್ನ ನೀವು ಇಂಟ್ಯೂಟಿವ್ಲಿ ಚೂಸ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ. ಸೊ 5 ನಿಮಿಷನಾರ ಮೆಡಿಟೇಟ್ ಮಾಡಿ, ಡೀಪಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಸೊ ಸ್ವಲ್ಪನಾರ ನೀವು ಆ ಥರ ಮಾಡಿದಾಗ ನಿಮ್ಮ ಮನಸ್ಸಿಗೆ ಶಾಂತತೆ ಸಿಗುತ್ತೆ. ಆ್ಯಂಡ್ ನಾವು ಏನು ಹೇಳ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮಗೆ ಡೀಪಾಗಿ ಅರ್ಥ ಆಗುತ್ತೆ. ಸೊ ಹೋಪ್ಸೋ ನಿಮಗಿದು ಅರ್ಥ ಆಗಿದೆ ಅಂತ ಶುರು ಮಾಡೋಣ ವಿಡಿಯೋನ. ಫೈಲ್ ನಂಬರ್ 1, ಯಾರು ಈ ಹಾರ್ಟ್ ಶೇಪನ್ನು ರಬ್ಬರ್ನ ಚೂಸ್ ಮಾಡಿದ್ದೀರೋ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಶುರು ಮಾಡೋಣ ನಿಮ್ಮ ರೀಡಿಂಗ್ನ. ಸಾಕಷ್ಟು ತಲೆಯಲ್ಲಿ ಯೋಚನೆ ಇಟ್ಕೊಂಬೇಡ್ರಿ, ನಾನೇನು ಹೇಳ್ತೀನಿ ಏನು ಬಿಡ್ತೀನಿ ಅಂತ. ದಯವಿಟ್ಟು ನಿಮ್ಮ ಇಂಟ್ಯೂಷನ್, ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೆ ಈ ಪರ್ಸನ್ ಬಗ್ಗೆ, ನೀವೇನಾರ ಅವ್ರ ಬಗ್ಗೆ ನೋಡಿದರೆ, ಏನಾರ ಮಾತಾಡಿದರೆ ಅವ್ರ ಬಗ್ಗೆ, ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದ್ರ ಮೇಲೆ ಡಿಸಿಷನ್ಸ್ನ ತಗೊಳ್ಳಿ. ಸೊ ಕೊನೆಗೆ ನಿಮ್ಮ ಡಿಸಿಷನ್ಸ್ ಮೇಲೆ ನಿಂತಿರುತ್ತೆ ನಿಮ್ಮ ಜೀವನ. ಓಕೆ, ಸೊ ನೋಡೋಣ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ, ಸೊ ಅವ್ರು ನಿಮ್ಮನ್ನು ಕಾಲ್ ಮಾಡ್ತಾರೋ ಇಲ್ವೋ ಅಂತ. ಆ್ಯಂಡ್ ಯಾವಾಗ ಮಾಡ್ಬೋದು ಅವರು, ನೆಕ್ಸ್ಟ್ ಅವ್ರು ಏನಕ್ಕೆ ಮಾಡ್ತಾರೆ, ಕಾಂಟ್ಯಾಕ್ಟ್ ಏನಕ್ಕೆ ಮಾಡ್ತಾರೆ, ಇಷ್ಟು ದಿನ ಇಲ್ದಲೇ ಸಡನ್ನಾಗಿ ಏನಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಔಟ್ಕಮ್, ಸೊ ಏನಿರುತ್ತೆ ಈ ಕಾಂಟ್ಯಾಕ್ಟ್ ಆದಮೇಲೆ ಔಟ್ಕಮ್ ಏನು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಅವ್ರು ನಿಮ್ಮನ್ನು ಕಾಲ್ ಮಾಡ್ತಾರೋ ಇಲ್ವೋ. ಓ ಎಸ್, ಗುಡ್ ನ್ಯೂಸ್. ಸೊ ಪೇಜ್ ಆಫ್ ರಾಡ್ಸ್, ನಥಿಂಗ್ ಬಟ್ ಅ ಕ್ವಿಕ್ ಕಮ್ಯುನಿಕೇಷನ್. ಸೊ ವಾಂಟ್ಸ್ ಅಂದರೆ ಸ್ವಲ್ಪ ದಿನದಲ್ಲೇ ಅವ್ರು ನಿಮ್ಮನ್ನು ಕೂಗು ಹಾಕ್ತಾರೆ. ಸೊ ಈ ಪರ್ಸನ್ ನೀವು ನೋಡ್ದಂಗೆ ಕೂಗ್ತಾ ಇದ್ದಾರೆ. ಸೊ ನಿಮ್ಮ ಹೆಸರನ್ನು ಕೂಗ್ತಾರೆ ಅವರು. ಆ್ಯಂಡ್ ಅವರು ಕೂಗಿ ನಿಮ್ಮ ಜೊತೆ ಮಾತಾಡ್ತಾರೆ. ಆ್ಯಂಡ್ ಮೈಟ್ ಬಿ ನಿಮ್ಮ ಪರ್ಸನ್ ತುಂಬ ಲೌಡಾಗಿ ಮಾತಾಡ್ತಾರೆ. ಆ್ಯಂಡ್ ಶಾರ್ಪ್ ಇದೆ ಅವ್ರ ವಾಯ್ಸು. ಆ್ಯಂಡ್ ಅವ್ರು ಎಲ್ಲಿದ್ರೂ ಅವ್ರ ವಾಯ್ಸ್ ನಿಮ್ಗೆ ಕೇಳುತ್ತೆ. ಮೈಟ್ ಬಿ ಸಡನ್ನಾಗಿ ನೀವಿಬ್ಬರು ಭೇಟಿ ಆಗ್ತೀರಾ ಆ್ಯಂಡ್ ಸಡನ್ನಾಗಿ ಅವ್ರು ನಿಮ್ಮನ್ನು ಕೂಗು ಹಾಕ್ತಾರೆ. ಸೊ ಆ ಥರ ಏನಾರ ಇರ್ಬೋದು. ಆ್ಯಂಡ್ ಎಸ್, ಅವ್ರು ನಿಮ್ಮನ್ನು ಕಾಲ್ ಮಾಡೇ ಮಾಡ್ತಾರೆ. ಆ್ಯಂಡ್ ಅವ್ರು ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸು ಹೇಳೋಕ್ಕೆ ಆತುರದಿಂದ ಕಾಯ್ತಾ ಇದ್ದಾರೆ. ಸೊ ನೋಡೋಣ ಯಾವಾಗ ಅಂತ. ಸೊ ಎಸ್, ಈಗ ತಾನೇ ಎಲ್ಲನೂ ಅವರು ಏನೇ ಒಂದು ನೆಗೆಟಿವ್ ಸಿಚುವೇಶನ್ ಇರಲಿ, ನೆಗೆಟಿವ್ ಥಾಟ್ಸ್ ಇರಲಿ, ನೆಗೆಟಿವ್ ಪ್ರೋಸೆಸ್ ಇರಲಿ, ಅದರಿಂದ ಎಲ್ಲ ಹೊರಗೆ ಬರ್ತಾ ಇದ್ದಾರೆ ಅವರು. ಆ್ಯಂಡ್ ಈ ಕಾರ್ಡು ಈ ಕಡೆ ಇದಾಗ್ತಾ ಇದೆ. ಸೊ ಮೈಟ್ ಬಿ ಕ್ವಿಕ್ಕಾಗಿ ಆಗ್ಬೋದು ನಿಮ್ಮ ಕಮ್ಯುನಿಕೇಷನ್. ಸೊ ಮೈಟ್ ಬಿ ಈಗ ಆಗಲೇ 8 ಮಂತ್ಸಿಂದ ನೀವು ಅವರ ಕಮ್ಯುನಿಕೇಷನ್ ಇಲ್ಲ ಜಾಸ್ತಿನೇ ಅವರಿಂದ ಕಮ್ಯುನಿಕೇಷನ್ ನೀವು
ಕಮ್ಯುನಿಕೇಷನ್ಗೋಸ್ಕರ ಕಾಯ್ತಿದ್ದೀರಾ. ಬಟ್ ಅವ್ರು ಕಾಲ್ ಮಾಡ್ತಾರೆ, ಅದು ಸಡನ್ನಾಗಿ ತುಂಬ ಬೇಗ ಆಗುತ್ತೆ. ಓಕೆ, ಸೊ ಏನಕ್ಕೆ ಕಾಲ್ ಮಾಡಬೇಕು ಅಂತಿದ್ದಾರೆ, ಅವ್ರು ಏನು ಹೇಳ್ತಾರೆ ಕಾಲ್ ಮಾಡಿ? ಸೊ ಮೈಟ್ ಬಿ ಅವ್ರು ಹೇಳ್ತಾರೆ, ಸೊ ನೀವೇ ನನ್ನ ಜೀವನದ ರಾಣಿ, ನೀವೇ ನಮ್ಮ ಜೀವನದ ರಾಜ ಅಂತ ಹೇಳ್ಬೋದು ಅವರು. ಆ್ಯಂಡ್ ಅವ್ರು ಡಿಸೈಡ್ ಮಾಡ್ತಾರೆ ಟು ಬಿ ನಿಮ್ಮನ್ನು ಒಂದು ಮ್ಯಾರೇಜ್ ಮೆಟೀರಿಯಲ್ ಥರ ನೋಡ್ತಾರೆ. ಸೊ ಅವರು ನಿಮ್ಮನ್ನು ವೈಫ್ ಇಲ್ಲ ಹಸ್ಬೆಂಡ್ ಥರ ನೋಡ್ತಾರೆ. ಆ್ಯಂಡ್ ಅದನ್ನೇ ಅವರು ಹೇಳೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್, ಸೊ ಕ್ವೀನ್ ಆಫ್ ಕಪ್ಸ್ ಅಂದರೆ ಸೊ ನೆಕ್ಸ್ಟ್ ಲೆವೆಲ್, ನಿಮ್ಮ ಎಮೋಷ್ನಲಿ ನಿಮ್ಮ ಲವ್ ಲೈಫ್ ಒಂದು ನೆಕ್ಸ್ಟ್ ಲೆವೆಲಿಗೆ ಅದು ಸ್ಟೆಪ್ ಅಪ್ ಆಗುತ್ತೆ. ಇಲ್ಲ ನೀವು ಮ್ಯಾರಿಡ್ ಇದ್ದರೆ ಒಂದು ಅನ್ಯೋನ್ಯತೆಯ ಜೀವನ, ಏನೊಂದು ತಾಳಮೇಳ ಇರಬೇಕು ಜೀವನದಲ್ಲಿ, ಆ ಥರ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಆಗುತ್ತಾ ಇದೆ. ಓಕೆ, ನಿಮ್ಮ ಜೀವನದಲ್ಲಿ. ಸೊ ನೆಕ್ಸ್ಟ್ ನೋಡೋಣ ಔಟ್ಕಮ್ ಏನಿರುತ್ತೆ ಈ ಕಾನ್ವರ್ಸೇಷನ್ ಆದಮೇಲೆ. ಸೊ ಮೈ ಗುಡ್ನೆಸ್, ಎಂಪ್ರೆಸ್. ಸೊ ನೀವು ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು. ಆ್ಯಂಡ್ ನಾನು ಫಸ್ಟ್ ಹೇಳ್ದಂಗೆ ಸೊ ನೆಕ್ಸ್ಟ್ ಲೆವೆಲಿಗೆ ನಿಮ್ಮ ಈ ಸಂಬಂಧ ಹೋಗ್ಬೋದು. ಆ್ಯಂಡ್ ನೀವು ಮ್ಯಾರಿಡ್ ಇದ್ದರೆ ಯು ಆರ್ ಎಕ್ಸ್ಪೆಕ್ಟಿಂಗ್ ನಿಮಗೆ ಪ್ರೆಗ್ನೆನ್ಸಿ ರಿಪೋರ್ಟು ಇಲ್ಲ ನೀವು ಪ್ರೆಗ್ನೆಂಟ್ ಇದ್ದೀರಾ ಅನ್ನೋದನ್ನು ನಿಮಗೆ ಗೊತ್ತಾಗ್ಬೋದು. ಆ್ಯಂಡ್ ಅದು ಒಂದು ಗುಡ್ ನ್ಯೂಸ್ ಇರುತ್ತೆ. ಓಕೆ, ಫ್ರಮ್ ಯೋರ್ ಪರ್ಸನ್. ಓಕೆ, ಅವ್ರು ನಿಮಗೆ ಕಾಲ್ ಮಾಡಿ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ಬೋದು, ಇಫ್ ಶಿ ಈಸ್ ಅ ಫೀಮೇಲ್. ಆ್ಯಂಡ್ ಇಫ್ ಇಟ್ ಈಸ್ ಅ ಮೇಲ್, ದೇ ವಿಲ್ ಕಾಲ್ ಯು ಆ್ಯಂಡ್ ಟೆಲ್ ದಟ್ ದೇ ಆರ್ ಟೇಕಿಂಗ್ ದ ಒಂದು ಈ ಸಂಬಂಧನ ಅವರು ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅಂತ. ಸೊ ನಿಮ್ಮ ಸಂಬಂಧ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಸೊ ಇಫ್ ನಿಮ್ಮ ಪರ್ಸನ್ ಫೀಮೇಲ್ ಆಗಿದ್ದರೆ ಅವರು ನಿಮಗೆ ಫೋನ್ ಮಾಡಿ ಇಲ್ಲ ನಿಮಗೆ ಮೆಸೇಜ್ ಮಾಡಿ ಹೇಳ್ತಾರೆ ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಅಂತ. ಅದೇ ಒಂದು ಗುಡ್ ನ್ಯೂಸ್ ಇರ್ಬೋದು ನಿಮಗೆ. ಆ್ಯಂಡ್ ಇಫ್ ಯು ಆರ್ ಅಂದರೆ ಮೇಲ್ ಇದ್ದರೆ ಅವ್ರು ನಿಮಗೆ ಹೇಳ್ತಾರೆ ನಾನು ನಿಮಗೆ ಮದುವೆ ಆಗ್ತೀನಿ ಅಂತ. ಸೊ ಇದು ಒಂದು ಒಳ್ಳೆಯ ಔಟ್ಕಮ್ ಇರೋ ಕಾಂಟ್ಯಾಕ್ಟ್ ಇರುತ್ತೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯದಲ್ಲಿ. ಸಪೋಸ್ ಇದು ಆಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಇದು ಆಗುತ್ತೆ. ಬಟ್ ಕೆಲವರಿಗೆ ಎಲ್ಲರಿಗೂ ಒಂದೇ ಥರ ಇರಲ್ಲ ಟೈಮು. ಸೊ ಅವ್ರವ್ರ ಟೈಮಲ್ಲಿ ಅದು ಆಗೇ ಆಗುತ್ತೆ. ಸೊ ಇದು ಆದರೆ ಮಾತ್ರ ದಿಸ್ ಈಸ್ ಯುವರ್ ಸಿಚುವೇಶನ್. ಓಕೆ, ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಫೈಲ್ ನಂಬರ್ 2, ಯಾರು ಈ ಆನೆ ಮರಿನ ಚೂಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೋ ಇಲ್ವೋ ಅಂತ. ಸೊ ಅವರು ನಿಮಗೆ ಕಾಲ್ ಮಾಡ್ತಾರಾ? ಯಾವಾಗ? ಸೊ ಇಷ್ಟು ದಿನ ಮಾಡದೇ ಇರೋರು ಸಡನ್ನಾಗಿ ಏನಕ್ಕೆ ಮಾಡ್ತಾರೆ, ಯಾವ ಕಾರಣಕ್ಕೆ ಮಾಡ್ತಾರೆ? ಆ್ಯಂಡ್ ಕೊನೆಗೆ ಔಟ್ಕಮ್. ಓಕೆ, ಸೊ ಇದು ನಿಮ್ಮ ಸಿಚುವೇಶನ್ ಆದರೆ ಮಾತ್ರ ನೀವು ಅದನ್ನು ತಗೊಳ್ಳಿ. ಸೊ ಅದನ್ನು ನಿಮಗೆ ಅನ್ವಯಿಸಿದ್ರೆ ಅದು ಆದರೆ ಸಾಕಷ್ಟು ಇದು ಇಟ್ಕೋಬೇಡಿ, ಹೋಪ್ಸ್ ಇಟ್ಕೊಬೇಡಿ. ಆ್ಯಂಡ್ ಸಡನ್ನಾಗಿ ಲೋ ಫೀಲ್ ಆಗಬೇಡಿ. ಸೊ ಅದು ಆಗೇ ಆಗುತ್ತೆ. ಒನ್ ಥಿಂಗ್ ಏನು ಅಂದರೆ ನೀವು ಅದನ್ನು ಪೂರ್ತಿ ನಂಬಬೇಕು. ಆ್ಯಂಡ್ ಅದಾಗೇ ಆಗುತ್ತೆ ಅನ್ನೋ ವಿಷಯ ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆ, ಸೊ ನೋಡೋಣ ಇದು ನಿಮ್ಮ ಪರ್ಸನ್ ಕಾಲ್ ಮಾಡ್ತಾರಾ ಇಲ್ವಾ? ಸೊ ಕಷ್ಟ ಇದೆ ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡೋದು, ಯಾಕಂದರೆ ಅವರು ಸಾಕಷ್ಟು ಟೆನ್ಷನಲ್ಲಿದ್ದಾರೆ, ಇಲ್ಲ ಅವ್ರಿಗೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಇಲ್ಲ ಅವರು ನಿಮ್ಮಿಂದ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ. ಓಕೆ, ಸೊ ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಅವ್ರು ಇನ್ನೊಬ್ಬರ ಜೊತೆ ಇದ್ದಾರೆ, ಹಾಗಾಗಿ ಅವ್ರು ನಿಮಗೆ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ. ಬಟ್ ಅವ್ರು ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇರ್ತಾರೆ, ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇರ್ತಾರೆ. ಬಟ್ ಅವ್ರು ನಿಮ್ಮನ್ನು ಕಾಲ್ ಮಾಡಲ್ಲ. ಏನಕ್ಕೆ ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಒಂದು ಸ್ವಲ್ಪ ಡೈವರ್ಟ್ ಆಗಿದೆ. ಸೊ ಅವರು ಯಾರನ್ನಾರ ಬೇರೆ ಥರ್ಡ್ ಪಾರ್ಟಿಯಲ್ಲಿ ಇರ್ಬೋದು, ಇಲ್ಲ ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಇಟ್ಟಿರ್ಬೋದು. ಸೊ ಅದು ಒಂದು ಅವರಿಗೆ ಮುಖ ತೋರ್ಸೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಅವ್ರಿಗೆ ನಿಮ್ಮ ಹತ್ರ ಬಂದು ಇದನ್ನೆಲ್ಲ ಹೇಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಇದು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಸಾಕಷ್ಟಿದೆ, ಹಾಗಾಗಿ ಆ್ಯಂಡ್ ಸಾಕಷ್ಟು ಹೇಳಬೇಕು ಅಂತಿದ್ದಾರೆ. ಓಕೆ,
ಬಟ್ ಅದವರು ಕಮ್ಯುನಿಕೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ದೂರದಿಂದನೇ ನೋಡ್ತಾ ಇದ್ದಾರೆ. ತುಂಬ ದಿನದಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊತಾರೆ, ಬಟ್ ಅದು ಆಗಲ್ಲ. ಸೊ ಇನ್ನು ಕೆಲವ್ರಿಗೆ ಆಗಿದೆ, ಸೊ ಇನ್ನು ಕೆಲವರಿಗೆ ಥರ್ಡ್ ಪಾರ್ಟಿ ಇದೆ. ಸೊ ನೋಡೋಣ ಯಾವಾಗಾರ ಕಾಲ್ ಮಾಡ್ತಾರಾ, ಯಾವಾಗ ಕಾಲ್ ಮಾಡ್ಬೋದು. ಸೊ 1 ತಿಂಗಳು ನಿಮಗೆ ನ್ಯೂ ಬಿಗಿನಿಂಗ್ ಸಿಗಲಿದೆ ಈ ಪರ್ಸನಿಂದ. ಈ ಪರ್ಸನ್ ಇಷ್ಟು ದಿನಾನು ನಿಮಗೆ ಕಾಲ್ ಮಾಡಿಲ್ಲ ಅಂದ್ರೂ ಸೊ 1 ತಿಂಗಳೊಳಗೆ ನಿಮಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಇವಾಗ ಯಾರು ನೋಡ್ತಿದ್ದೀರಾ, ಇವತ್ತಿಂದ 1 ತಿಂಗಳವರೆಗೆ ಅವ್ರು ನಿಮಗೆ ಕಾಲ್ ಮಾಡ್ಬೋದು ಆ್ಯಂಡ್ ನಿಮಗೆ ಮಾತಾಡ್ಬೋದು. ಸೊ ಅವ್ರು ಕಾಲ್ ಮಾಡಿದ್ರೆ ಏನಕ್ಕೆ ಮಾಡಿರ್ತಾರೆ ಅಗೇನ್. ಸೊ ನೀವು ಯಾರ ಜೊತೆನಾರ ಇದ್ದೀರಾ ಇಲ್ವಾ, ಇಲ್ಲ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ ಇಲ್ವಾ, ಅದನ್ನು ತಿಳ್ಕೊಳ್ಳೋಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ಇನ್ನೂ ಅಷ್ಟು ಸೀರಿಯಸ್ಸಾಗಿ ನಿಮ್ಮ ರಿಲೇಷನ್ಶಿಪ್ ತೊಗೊಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವ್ರಿಗೂ ಸಾಕಷ್ಟು ಬ್ಲಾಕೇಜಸ್ ಇದೆ. ಇಲ್ಲ ನೀವು ಥರ್ಡ್ ಪಾರ್ಟಿಯಲ್ಲಿ ಇದ್ದೀರಾ, ಸೊ ಅದು ಅವರು ತಿಳ್ಕೊಬೇಕಾಗಿದೆ. ನೀವು ಯಾವ್ದಾರ ಥರ್ಡ್ ಪಾರ್ಟಿಯಲ್ಲಿ ಇದ್ದೀರೋ ಇಲ್ವೋ ಅಂತ, ಇಲ್ಲ ನಿಮ್ಮ ಜೊತೆ ಯಾರ ಪಾರ್ಟ್ನರ್ ಇದ್ದಾರೋ ಇಲ್ವೋ ಅಂತ, ಇಲ್ಲ ನಿಮ್ಮ ಕೆಲಸ ನೀವು ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಹಚ್ಕೊಂಡಿದ್ದೀರಾ, ಇಲ್ಲ ಅವ್ರು ನಿಮಗೆ ಜಾಬ್ ಬಿಡೋಕ್ಕೆ ಹೇಳ್ತಾ ಇರ್ಬೋದು. ಸೊ ಏನೇ ಆಗಿರ್ಬೋದು, ಅದನ್ನು ನೀವು ಬಿಟ್ಟಿದ್ದೀರೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಮಾತ್ರ ಅವ್ರು ನಿಮ್ಮನ್ನು ಕಾಲ್ ಮಾಡ್ತಾರೆ. ಸೊ ನಿಮಗೆ ಅದು ಇಷ್ಟ ಆಗಿಲ್ಲ ಅಂದರೆ ನೀವು ಅದನ್ನು ಮುಂದುವರಿಸೋ ಅವಶ್ಯಕತೆ ಇಲ್ಲ. ಸೊ ಅದು ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿದ್ದು. ಈ ಪರ್ಸನ್ನ ನೀವು ಮುಂದೆ ನಿಮ್ಮ ಜೀವನದಲ್ಲಿ ತಗೋಬೇಕೋ ಇಲ್ವೋ ಅನ್ನೋದನ್ನು. ಸೊ ನಿಮ್ಮ ಔಟ್ಕಮ್ ನೋಡೋಣ. ಸೊ ಎಸ್, ಕ್ವೀನ್ ಆಫ್ ಸಾರ್ಡ್ಸ್. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಪರ್ಸನ್ ಯಾರು ಅಂತ. ಆ್ಯಂಡ್ ನಿಮಗೆ ಈ ಪರ್ಸನ್ ಜೊತೆ ಮಾತುಕತೆ ಇಷ್ಟ ಇಲ್ಲ, ಯಾಕಂದರೆ ಅವ್ರು ಸಾಕಷ್ಟು ನಿಮಗೆ ಸತಾಯಿಸಿದ್ದಾರೆ ಆ್ಯಂಡ್ ಸಾಕಷ್ಟು ಅಂದಿದ್ದಾರೆ. ಆ್ಯಂಡ್ ಈಗ ಅವ್ರಿಗೂ ಮುಖ ಇಲ್ಲ ಬಟ್ ಅವ್ರು ಕಾಲ್ ಮಾಡಿದ್ರೂ ಒಂಥರ ತುಂಬ ಪ್ರೀತಿಯಿಂದನೂ ಮಾತಾಡಲ್ಲ, ಏನೋ ಒಂಥರ ಇದರಲ್ಲಿ ಮಾತಾಡ್ತಾರೆ. ಆ್ಯಂಡ್ ಅವರು ಅಷ್ಟು ಕ್ಲಿಯರಾಗಿಲ್ಲ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ಅವ್ರು ತುಂಬಾ ಕ್ಲಿಯರಾಗಿಲ್ಲ. ಸೊ ನಿಮ್ಮ ಔಟ್ಕಮ್ ಏನಿರುತ್ತೆ ಅಂದರೆ, ನಿಮಗೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಷ್ಟ ಆದರೆ ಮಾತ್ರ ಇಟ್ಕೊಳ್ಳಿ, ಇಲ್ಲಾಂದರೆ ಅವ್ರನ್ನ ಕಟ್ ಮಾಡಿ, ನಿಮ್ಮ ಜೀವನದಿಂದ ಅವ್ರನ್ನ ಕಟ್ ಆಫ್ ಮಾಡಿ. ಸೊ ಇದು ನಿಮ್ಮ ನಿರ್ಧಾರದ ಮೇಲೆ ಆಗಿರುತ್ತೆ. ಸೊ ಕ್ವೀನ್ ಆಫ್ ಸಾರ್ಡ್ಸ್ ಎಂಥ ವ್ಯಕ್ತಿ ಅಂದರೆ, ಅವಳಿಗೆ ಸತ್ಯ ಒಂದೇ ಪ್ರಿಯ. ಅವಳಿಗೆ ಸತ್ಯ ಬಿಟ್ಟು ಬೇರೆ ಏನು ಬೇಕಾಗಿರಲ್ಲ. ಆ ಕಡೆ ವಿಷಯ ಆಗಲಿ ಈ ಕಡೆ ವಿಷಯ ಆಗಲಿ ಬೇಕಾಗಿರಲ್ಲ. ಅವಳಿಗೆ ಬೇಕಾಗಿರೋದು ಟ್ರುತ್ ಒಂದೇ, ಅಂದರೆ ನಿಜಾಂಶ ಅಷ್ಟೇ. ಸೊ ನೀವು ಆ ವ್ಯಕ್ತಿಯಿಂದ ನಿಜಾಂಶ ಕಂಡುಕೊಂಡ್ರೆ ಮಾತ್ರ ಈ ವ್ಯಕ್ತಿನ ನೀವು ನಿಮ್ಮ ಜೀವನದಲ್ಲಿ ಪ್ರವೇಶ ಕೊಡಿ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ, ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಪೈಲ್ ನಂಬರ್ 3 ಯಾರು ಈ ಕ್ಯಾಟಿನ ಚೂಸ್ ಮಾಡಿದ್ದೀರಾ, ಬೆಕ್ನ ಚೂಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೀವು ತುಂಬ ಇಂಟ್ಯೂಟಿವ್ ಇರ್ಬೋದು, ನಿಮಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬ ಇಷ್ಟ ಇರ್ಬೋದು. ಕ್ಯಾಟ್ಸ್ ಎಸ್ಪೆಷಲಿ ನಿಮಗೆ ಇಷ್ಟ ಆಗ್ಬೋದು. ಬೆಕ್ಕು ಅಂದರೆ ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ನೀವು ಸಾಕ್ಕೊಂಡು ಇರ್ಬೋದು ಸಾಕಷ್ಟು ಬೆಕ್ಕು, ಇಲ್ಲ ನೀವು ಬೆಕ್ಕಿಗೆ ಹಾಲಿಡೋದು ಅದೆಲ್ಲ ಮಾಡ್ತಾ ಇರ್ಬೋದು. ಆ್ಯಂಡ್ ನೀವು ಒಬ್ಬ ಸಿಂಗಲ್ ಪರ್ಸನ್ ಆ್ಯಂಡ್ ಸ್ಟೇಬಲ್ ಇರ್ಬೋದು, ಜಾಬ್ ಇದೆ, ಎಲ್ಲ ಇದೆ, ಸುಖವಾಗಿದ್ದೀರಾ. ಆ್ಯಂಡ್ ಇದು ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಅಲ್ಲ. ಸೊ ಈ ಥರ ನಿಮ್ಮ ವ್ಯಕ್ತಿತ್ವ ಇರ್ಬೋದು. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ರ ಬಗ್ಗೆ ನಿಮಗೆ ತುಂಬಾ ನಿಮ್ಮ ಗಟ್ ಫೀಲಿಂಗ್ ನಿಮಗೆ ತುಂಬಾ ಕರೆಕ್ಟಾಗಿ ಡೈರೆಕ್ಷನ್ ಕೊಡುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಪೂರ್ಣತಃ ಭರವಸೆ ಇದೆ. ಸೊ ನೋಡೋಣ, ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡ್ತಾರಾ, ಯಾವಾಗ ಮಾಡ್ತಾರೆ. ಸೊ ಇಷ್ಟು ದಿನ ಮಾಡದೇ ಇರೋರು ಸಡನ್ನಾಗಿ ಏನಕ್ಕೆ ಮಾಡ್ತಾರೆ. ಸೊ ನಿಮ್ಮ ಈ ಕಾಂಟ್ಯಾಕ್ಟಿನ ಔಟ್ಕಮ್ ಏನಿರುತ್ತೆ. ಸೊ ನೋಡೋಣ. ಸೊ ನಿಮ್ಮ ಪರ್ಸನ್ ತುಂಬ ಕನ್ಫ್ಯೂಸ್ಡ್ ಇದ್ದಾರೆ, ಮಾಡಲೋ ಬೇಡವೋ. ಆ್ಯಂಡ್ ಅವ್ರಿಗೆ ಸಾಕಷ್ಟು ಸೀಕ್ರೆಟ್ಸ್ ಇಟ್ಕೊಂಡಿದ್ದಾರೆ, ಇಲ್ಲ ನಿಮ್ಮ ಬಗ್ಗೆ ನೀವು ಸೀಕ್ರೆಟಿವ್ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ನಿಮ್ಮ ಬಗ್ಗೆ. ಸೊ ನೀವು ಲಾಯಲ್ ಆಗಿದ್ದೀರೋ ಇಲ್ವೋ, ಆನೆಸ್ಟ್ ಆಗಿದ್ದೀರೋ ಇಲ್ವೋ, ನಿಮ್ಮಿಂದ ಅವರು ಸತ್ಯತೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದೋ ಇಲ್ವೋ, ಇಲ್ಲ ಬೇರೆಯವ್ರು ಹೇಳಿದ ಮಾತನ್ನು ಅವ್ರು ಕೇಳಿರ್ಬೋದು ಆ್ಯಂಡ್ ಅದರಿಂದ ನಿಮ್ಮನ್ನು ದೂರ ಇಟ್ಟಿರ್ಬೋದು. ಆ್ಯಂಡ್ ಅದು ನಿಮಗೆ ಗೊತ್ತಾಗಿದೆ ಕೂಡ, ಈಗ ಸಡನ್ನಾಗಿ ನಿಮಗೆ ಆ ಸೀಕ್ರೆಟ್ ಎಲ್ಲ ಗೊತ್ತಾಗಿದೆ ಕೂಡ. ಆ್ಯಂಡ್ ಅವ್ರ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಇಲ್ಲ ಅವ್ರ ಫ್ರೆಂಡ್ಸ್, ಇಲ್ಲ ಫ್ಯಾಮಿಲಿ ನಿಮ್ಮ ಮಧ್ಯ ಇರ್ಬೋದು, ಇಲ್ಲ ಅವ್ರ ತಾಯಿ ನಿಮ್ಮ ತಾಯಿ ಇದರ ಮಧ್ಯ ಇರ್ಬೋದು. ಸೊ ಹಾಗಾಗಿ ಇಲ್ಲ ಫ್ಯಾಮಿಲಿ ಸಿಚುವೇಶನ್ ಇರುತ್ತೆ ಇಲ್ಲಿ. ಸೊ ಒಬ್ಬೊಬ್ರದ್ದು ಒಂದೊಂದು ಸಿಚುವೇಶನ್ ಇರುತ್ತೆ, ನಿಮ್ದು ಯಾವುದಿದೆ ಆ ಥರ ನೀವು ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನೋಡೋಣ ಯಾವಾಗ ಮಾಡ್ತಾರೆ ಅವರು ಕಾಂಟ್ಯಾಕ್ಟ್ ಅನ್ನೋದನ್ನು.
ಸೊ 4 ಆಫ್ ವಾಂಡ್ಸ್ ಇದೆ. ಸೊ ವಾಂಡ್ಸ್ ಅಂದರೆ ಸೊ ಡೇಸ್ ಲೆಕ್ಕಕ್ಕಿದೆ. ಸೊ 4 ಡೇಸ್ ಆ ಥರ ಅವರು ಮಾಡ್ಬೋದು. ಸೊ ಹೇಳಕ್ಕೆ ಬರಲ್ಲ. ಆ್ಯಂಡ್ ಅವರು ಸಾಕಷ್ಟು ಖುಷಿಯಾಗಿದ್ದಾರೆ ಇವಾಗ. ಮೈಟ್ ಬಿ ಅವ್ರು ಕೆಲವೊಂದು ಡಿಸಿಷನ್ಸ್ ಮಾಡಿದ್ದಾರೆ ಇದ್ರ ಬಗ್ಗೆ. ಆ್ಯಂಡ್ ಈ ರಿಲೇಷನ್ಶಿಪ್ ಅಂದರೆ ಯಾರಿಗೆ ಕನ್ಫ್ಯೂಷನ್ಸ್ ಇದೆ ಆ ಕನ್ಫ್ಯೂಷನ್ಸ್ ಎಲ್ಲ ಹೋಗಿದೆ ಅನಿಸುತ್ತೆ ಅವರಿಗೆ. ಆ್ಯಂಡ್ ಈಗ ಅವರಿಗೆ ಏನಾಗ್ತಾ ಇದೆ ಅಂದರೆ ಸಾರಿ ಫಾರ್ ಮೈ ವಾಯ್ಸ್. ಆ್ಯಂಡ್ ಈಗ ಏನು ಅನಿಸ್ತಾ ಇದೆ ಅಂದರೆ ಅವರಿಗೆ ಈಗ ನಾನು ಮಾತಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ಖುಷಿಯಾಗಿರಬೇಕು ಜೀವನದಲ್ಲಿ ಅಂತ ಅನಿಸ್ತಾ ಇದೆ. ಸೊ ಅವರು 4 ಡೇಸ್ ಒಳಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕ್ವಿಕ್ಕಾಗಿ ಕಾಂಟ್ಯಾಕ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋಣ ಏನಕ್ಕೆ ಮಾಡ್ತಾರೆ ಅವರು ಕಾಲ್, ಏನಕ್ಕೆ ಮಾಡ್ತಾರೆ. ಸೊ ಎಸ್, ಅವರು ನಿಮ್ಮನ್ನು ಒಂದು ನಿಮ್ಮನ್ನು ಒಂದು ನೆಕ್ಸ್ಟ್ ಇವಾಗ ಅವರು ಡಿಸಿಷನ್ಸ್ ಈ ಕನ್ಫ್ಯೂಷನ್ಸಿಂದ ಎಲ್ಲ ಹೊರಗೆ ಬರ್ತಾ ಇದ್ದಾರೆ. ಸೊ ಡಿಸಿಷನ್ಸ್ ಮೇಕಿಂಗ್ ಮಾಡ್ತಾ ಇದ್ದಾರೆ ಅವರು. ಸೊ ಆ ಡಿಸಿಷನ್ ಮಾಡಾಗಿದೆ. ಸೊ ಆ ಡಿಸಿಷನ್ಸ್ನ ಅವರು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಸೊ ಅವರು ಮದುವೆ ತನಕನೂ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಸೊ ಹಾಗಾಗಿ ಅವ್ರು ನಿಮ್ಮನ್ನು ಡಿಸಿಷನ್ಸ್ಗೋಸ್ಕರ ಇಲ್ಲ ನಿಮ್ಮ ಕೆಲವೊಂದು ಡಿಸಿಷನ್ಸ್ ಪೆಂಡಿಂಗ್ ಇದೆ, ಆ ಡಿಸಿಷನ್ಸ್ ಮೇಲೆ ಅವ್ರು ಕಾಯ್ತಾ ಇದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಅವ್ರು ಕೇಳೋಕ್ಕಂತನೂ ನಿಮಗೆ ಫೋನ್ ಮಾಡ್ಬೋದು. ನೀವು ಏನು ಡಿಸೈಡ್ ಮಾಡಿದ್ದೀರಾ ಅಂತಲೂ ಕೇಳೋಕ್ಕೂ ನಿಮಗೆ ಕಾಲ್ ಮಾಡ್ಬೋದು. ಈ ಥರ ನಿಮ್ಮ ಸಿಚುವೇಶನ್ ಇದೆ. ಸೊ ನಿಮ್ಮ ಸಿಚುವೇಶನಿನ ಔಟ್ಕಮ್ ಏನಿರುತ್ತೆ ನೋಡೋಣ. ಸೊ 8 ಆಫ್ ಕಪ್ಸ್. ಸೊ ನೀವು ಸಾಕಷ್ಟು ನೆಗೆಟಿವಿಟಿಯಿಂದ ಹೊರಗೆ ಬರ್ತೀರಾ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಈಗ ಇಲ್ಲಿ ನೋಡಿ. ಸೊ ಇಲ್ಲಿ ಮೂನ್ ಕಾರ್ಡಲ್ಲಿ ಮೂನ್ ಈ ಥರ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ನೀವು ನೋಡ್ದಂಗೆ. ಸೊ ಎರಡೆರಡು ಮುಖವಾಡ ಏನೇನಿತ್ತೋ ಇಲ್ಲ ಎರಡೆರಡು ಸಿಚುವೇಶನ್ ಏನು ಕನ್ಫ್ಯೂಸ್ ಮಾಡ್ತಿತ್ತೋ ಸೊ ಅದರಿಂದ ಎಲ್ಲ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅನಿಸುತ್ತೆ ನಿಮಗೆ ಈ ಕಾನ್ವರ್ಸೇಷನ್ ಇಲ್ಲಿ. ಆ್ಯಂಡ್ ಈ ಕಾನ್ವರ್ಸೇಷನ್ ಯಾವ ಥರ ಇರಬೇಕು ಅಂದರೆ ಕ್ಲಿಯರ್ ಕಟ್ಟಾಗಿ ಕಾನ್ವರ್ಸೇಷನ್ ಇರಬೇಕು. ನೀವೊಂದು ಹೇಳೋದು ಅವರೊಂದು ಹೇಳೋದು ಇರಬಾರ್ದು. ಸೊ ನಿಮ್ಮ ಮನಸ್ಸಿನ ಮಾತು ಏನಿದೆ ಹೇಳಬೇಕು, ಅವರು ಅವ್ರ ಮನಸ್ಸಿನ ಮಾತು ಹೇಳೋಕ್ಕೆ ರೆಡಿ ಆಗಿದ್ದಾರೆ ಈಗ. ಸೊ ಹಾಗಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಈ ಥರ ಕ್ಲಿಯರಾಗಿ ಮಾತಾಡಬೇಕು. ಆ್ಯಂಡ್ ಸಾಕಷ್ಟು ನೆಗೆಟಿವಿಟೀಸ್ನ ನೀವು ಇಲ್ಲಿಂದ ಹೊರಗೆ ತೆಗಿತೀರಾ. ಆ್ಯಂಡ್ ಔಟ್ಕಮ್ ಇಲ್ಲಿ ಕೆಲವರು ಏನನ್ಸುತ್ತೆ ಅಂದರೆ ಕೆಲವರು ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿರ್ತಾರೆ, ಇಲ್ಲ ನೀವು ಅವ್ರನ್ನ ರಿಜೆಕ್ಟ್ ಮಾಡಿರ್ತೀರಾ. ಆ್ಯಂಡ್ ಮತ್ತೆ ಅವ್ರನ್ನ ಹೇಗೆ ಒಳಗೆ ಕರ್ಕೊಳ್ಳೋದು ಅನ್ನೋದು ಅವ್ರು ನಿಮಗೆ ದ್ವಂದ್ವ ಇದ್ದರೆ ನೀವು ಅವರಿಂದ ವಾಕೌಟ್ ಆಗ್ತೀರಾ. ಇನ್ನು ಕೆಲವರಿಗೆ ಇದು ಎಲ್ಲರಿಗೂ ಅಲ್ಲ. ಸೊ ಇನ್ನು ಸ್ವಲ್ಪ ಜನಕ್ಕೆ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ಗಷ್ಟೇ. ಸೊ ನಿಮಗಿದು ಈ ರಿಲೇಷನ್ಶಿಪ್ ಇಷ್ಟ ಇಲ್ಲ ಅಂದರೆ ನೀವು ಇದರಿಂದ ವಾಕೌಟ್ ಆಗ್ತೀರಾ. ಸೊ ಆ ಥರನೂ ನೀವು ನಿರ್ಧಾರ ತಗೋಬಹುದು ಸ್ವಲ್ಪ ಜನಕ್ಕೆ ಇಲ್ಲಿ. ಓಕೆ, ಸೊ ಈ ಥರ ಇದೆ ನಿಮ್ಮ ರೀಡಿಂಗ್. ಸೊ ಸಾಕಷ್ಟು ಸ್ಟ್ರೆಂತ್ ಬೇಕಾಗಿದೆ ಈ ಪರ್ಸನ್ ಜೊತೆ ಮಾತಾಡೋದಕ್ಕೆ. ಸಮಾಧಾನವಾಗಿ ಮಾತಾಡಿ, ಯಾವುದೇ ರೀತಿಯ ಕೋಪ ತೋರಿಸ್ಬೇಡಿ. ಆ್ಯಂಡ್ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಮುಂದೆ ಬರೀರಿ, ಇಲ್ಲ ಅಂದರೆ ಇಲ್ಲ. ಸೊ ನಿಮ್ಮ ಇಂಟ್ಯೂಷನ್ ಇದು ಹೇಳುತ್ತೆ. ಸೊ ಇಂಟ್ಯೂಷನ್ ನಿಮಗೆ ಇಷ್ಟ ಇದ್ದರೆ ಈ ಪರ್ಸನ್ ಬಗ್ಗೆ ನೀವು ಮುಂದೆ ನಿಮ್ಮ ಡಿಸಿಷನ್ಸ್, ನಿಮ್ಮ ಲೈಫ್ ಸ್ಪೆಂಡ್ ಮಾಡ್ಬೋದು, ಇಲ್ಲಾಂದರೆ ಇದರಿಂದ ಹೊರಗೆ ಬರ್ಬೋದು. ಓಕೆ, ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಫೈಲ್ ನಂಬರ್ 4 ಯಾರು ಈ ಸಿಂಹನ ಚೂಸ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೀವು ಸಿಂಹರಾಶಿ ಇರ್ಬೋದು, ಇರಬೇಕಂತೇನೂ ಇಲ್ಲ. ಸೊ ಇರ್ಬೋದು ಕೆಲವರು ಇಲ್ಲಿ. ಸೊ ನಿಮಗೆ ನೇರವಾಗಿ ಮಾತಾಡಿ ಇಷ್ಟ. ಸೊ ನಿಮ್ಗೆ ಯಾರು ಇಷ್ಟ ಆದರೆ ನೀವು ತುಂಬ ಅವ್ರನ್ನ ಹಚ್ಕೊತೀರಾ. ಆ್ಯಂಡ್ ಅಷ್ಟೇ ಒಂದು ಲಾಯಲ್ಟಿನೂ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಈ ಕಾರ್ಡ್ ಬಿಟ್ಟು ನಾನು ಇದನ್ನು ತೊಗೊತೀನಿ, ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಅದರಲ್ಲಿ. ಸೊ ನೆಕ್ಸ್ಟ್ ಯಾವಾಗ ಮಾಡ್ಬೋದು, ಅವ್ರು ಕಾಲ್ ಮಾಡ್ತಾರಾ, ಯಾವಾಗ ಮಾಡ್ಬೋದು. ಸೊ ಇಷ್ಟು ದಿನ ಮಾಡದೇ ಇರೋರು ಸಡನ್ನಾಗಿ ಏನಕ್ಕೆ ಮಾಡ್ತಾರೆ, ವೈ. ಆ್ಯಂಡ್ ನಿಮ್ಮ ಈ ಕಾಂಟ್ಯಾಕ್ಟಿನ ಔಟ್ಕಮ್ ಏನಿರುತ್ತೆ. ಸೊ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಇಲ್ಲ ಒಂದು ಅಡ್ವೈಸ್ ಇರುತ್ತೆ, ನೋಡೋಣ. ಸೊ ಅವ್ರು ನಿಮ್ಮನ್ನು ಕಾಲ್ ಮಾಡ್ತಾರಾ. ಸೊ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಸೊ ನೈಟ್ ಆಫ್ ಸಾರ್ಟ್ಸ್ ಎಸ್ ಮಾಡ್ತಾರೆ, ಅವರು ಕ್ವಿಕ್ಕಾಗೂ ಮಾಡ್ತಾರೆ. ಬಟ್ ಅವ್ರಿಗೇನಂದರೆ ಮತ್ತೆ ಜಗಳ ಆಡಬೇಕು, ಮತ್ತೆ ಕಾನ್ವರ್ಸೇಷನ್ ಮತ್ತೆ
ಮತ್ತೆ ಆರ್ಗ್ಯುಮೆಂಟ್ಸ್ ಈ ಥರ ನಿಮ್ಮ ಕಾನ್ವರ್ಸೇಷನ್ ಇರುತ್ತೆ. ಸೊ ಮತ್ತೆ ಜಗಳನೇ ಶುರುವಾಗುತ್ತೆ ಅನಿಸ್ತಾ ಇದೆ ನನಗೆ. ಸೊ ಕಾನ್ಫ್ಲಿಕ್ಟ್ಸ್ ಇಲ್ದಲೇ ನಿಮ್ಮ ನೀವು ಕಾಂಟ್ಯಾಕ್ಟ್ ಇಲ್ಲ ಕಾನ್ವರ್ಸೇಷನ್ನ ಮುಂದುವರಿಸಬೇಕು. ಸೊ ಅದೇ ಥರ ನೀವು ಮತ್ತೆ ನೀವು ಜಗಳ ಆಡೋದು ಇಲ್ಲ ಅವ್ರು ಜಗಳ ಆಡೋದು ಇಲ್ಲ ನಿಮ್ಮ ಅಹಂ ಮಧ್ಯ ಬರೋದು ಈ ಥರ ಆಗ್ತಾ ಇದ್ದರೆ ಸೊ ನಿಮ್ಮ ಕಾಂಟ್ಯಾಕ್ಟ್ ಏನಿದೆಯೋ ಅದು ಸ್ವಲ್ಪ ರಾಂಗ್ ಆಗ್ಬೋದು. ಸೊ ಬಟ್ ನಿಮ್ಮ ಪರ್ಸನ್ ಫಾಸ್ಟ್ ಆಗಿದ್ದಾರೆ ಆ್ಯಂಡ್ ಅವ್ರು ನಿಮಗೆ ಕಾಲ್ ಮಾಡೇ ಮಾಡ್ತಾರೆ ಆ್ಯಂಡ್ ಅವರೊಂದು ಕೆಲವೊಂದು ವಿಷಯಗಳನ್ನು ಹೇಳಬೇಕು ಅಂತಿದ್ದಾರೆ ಇನ್ನು ಕೆಲವರಿಗೆ, ಅದನ್ನು ಅವರು ಹೇಳ್ತಾರೆ ಆ್ಯಂಡ್ ಅದು ಸತ್ಯವಾಗಿರುತ್ತೆ. ಆ್ಯಂಡ್ ಅವ್ರಿಗೆ ಏನು ಅನಿಸಿತ್ತೋ ಏನು ಅವ್ರಿಗೆ ಆ ಥರ ಆ ಟೈಮಲ್ಲಿ ಫೀಲ್ ಆಗಿತ್ತೋ ಅದನ್ನೇ ಅವರು ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡೋಣ ಯಾವಾಗ ಮಾಡ್ಬೋದು ಅನ್ನೋದನ್ನು. ಸೊ ಮೈ ಗುಡ್ನೆಸ್, ಸೊ 1 ವರ್ಷ ತಗೋಬೋದು ಅವರು. ಸೊ ಸ್ವಲ್ಪ ಸ್ಲೋ ಇದ್ದಾರೆ. ಸೊ ಹಾಗಾಗಿ ಅವರು 1 ವರ್ಷ ತಗೋಬೋದು ನಿಮಗೆ ಕಾಲ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲ ಈ ವರ್ಷದ ಎಂಡಿಂಗಲ್ಲಿ ಅವ್ರು ಕಾಲ್ ಮಾಡ್ಬೋದು ನಿಮಗೆ ಇಫ್ ಇಟ್ ಈಸ್ ಆಲ್ರೆಡಿ ತುಂಬ ತಿಂಗಳಾಗಿದೆ ಅನ್ನೋದಾದರೆ. ಸೊ ಈ ಡಿಸೆಂಬರ್ ಮಾಡ್ಬೋದು ಅವರು. ಸೊ ಈ ಥರ ಇದೆ ಈ ರೀಡಿಂಗಲ್ಲಿ. ಸೊ 1 ವರ್ಷ ಟೈಮ್ ತೊಗೊತಾರೆ, ಸ್ವಲ್ಪ ಸ್ಲೋ ಇದ್ದಾರೆ. ಯಾಕಂದರೆ ಅವರು ಅವ್ರ ಫ್ಯಾಮಿಲಿ ಬಗ್ಗೆ ಅವರ ಇದ್ರ ಬಗ್ಗೆ ಸಾಕಷ್ಟು ಅವ್ರಿಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಮೈಟ್ ಬಿ ಅವ್ರ ಥರ್ಡ್ ಪಾರ್ಟಿಯಲ್ಲೂ ಇದ್ದಾರೆ, ಮ್ಯಾರೇಜ್ ಆಗಿದೆ ನಿಮ್ಮ ಪರ್ಸನ್ನಿಗೆ. ಸೊ ಅವರು ಸಾಕಷ್ಟು ಡಿಪ್ರೆಸ್ಡ್ ಇದ್ದಾರೆ, ಯಾವ ಥರ ಡಿಸಿಷನ್ಸ್ ತೊಗೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಬಟ್ ಆ ಕಾಂಟ್ಯಾಕ್ಟಲ್ಲಿ ಅವರು ಏನು ಕರೆಕ್ಟಾಗಿ ಏನು ಮಾತಾಡಬೇಕು ಅಂತಾರೋ ಅದನ್ನೇ ಅವರು ಮಾತಾಡೋದು. ಏನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ 1 ವರ್ಷ ಆದಮೇಲೆ ಅವ್ರು ಏನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ? ಓಕೆ, ಪೇಜ್ ಆಫ್ ಸಾರ್ಡ್ಸ್. ಓಕೆ, ಸೊ ಎಸ್, ಪೇಜ್ ಆಫ್ ಸಾರ್ಡ್ಸ್ ಅಂದರೆ ಅವ್ರಿಗೇನು ಅನ್ನಿಸಿತ್ತು ಆ ಟೈಮಲ್ಲಿ, ಅವ್ರಿಗೆ ಏನು ಆಗ್ತಿತ್ತು ಆ ಟೈಮಲ್ಲಿ, ಯಾಕೆ ಅವ್ರು ಆ ಡಿಸಿಷನ್ ತೊಗೊಂಡ್ರು, ನಿಮ್ಮ ಹತ್ರ ಮಾತಾಡದಿರೋ ಡಿಸಿಷನ್ಸ್ ಯಾಕೆ ತೊಗೊಂಡ್ರು ಎಲ್ಲವನ್ನು ಅವರು ಹೇಳ್ತಾರೆ. ಆ್ಯಂಡ್ ಅದು ಹೇಳಿದ ಮೇಲೆ ಅವರು ಏನಕ್ಕೆ ಹೇಳ್ತಾರೆ ಅಂದರೆ ಅವರಿಗೆ ನಿಮ್ಮ ಮೇಲೇನೂ ಒಂದು ಇದಿದೆ, ಕಣ್ಣಿದೆ. ಆ್ಯಂಡ್ ಅವರು ಯಾವಾಗಲೂ ನಿಮ್ಮ ಸೋಷಲ್ ಮೀಡಿಯಾ ಆಗಲಿ, ನಿಮ್ಮ ಫೋನ್ ಕಾಲ್ಸ್ ಆಗಲಿ, ನಿಮ್ಮ ಕಾನ್ವರ್ಸೇಷನ್ ಆಗಲಿ, ಅದು ನಿಮ್ಮ ಕಾಳಜಿ ಮೇಲೆ ಅವರು ಅದನ್ನು ನೋಡ್ತಿರ್ತಾರೆ. ನೀವು ಯಾರು ಬೇರೆಯವ್ರ ಜೊತೆ ಮೂವ್ ಆಗಿದ್ದೀರಾ ಇಲ್ವಾ ಅನ್ನೋದು ಅವರಿಗೆ ಬೇಕಾಗಿದೆ. ಆ್ಯಂಡ್ ಅದಕ್ಕೋಸ್ಕರ ಅವರು ನಿಮಗೆ ಕಾಲ್ ಮಾಡೇ ಮಾಡ್ತಾರೆ. ಸೊ ಔಟ್ಕಮ್ ನೋಡೋಣ ನಿಮ್ಮ ಈ ಇದಕ್ಕೆ. ಸೊ S2 ಆಫ್ ಪೆಂಟಕಲ್ಸ್ ಅಗೇನ್. ಸೊ ಅವ್ರು ಏನಕ್ಕೆ ಕಾಲ್ ಮಾಡ್ತಾರೆ ಅಂದರೆ ನೀವು ಯಾರ ಜೊತೆನಾರ ಇದ್ದೀರೋ ಇಲ್ವೋ ಅನ್ನೋದು ತಿಳ್ಕೊಳ್ಳೋಕ್ಕೆ ಕಾಲ್ ಮಾಡ್ತಾರೆ. ಬಟ್ ಅವ್ರು ಅದರಿಂದ ಹೊರಗೆ ಬರಬೇಕು ಅನ್ನೋದು ಅವರ ಇದರಲ್ಲಿಲ್ಲ. ಸೊ ಆದ್ರೂ ಅವ್ರು ಯಾವ ಥರ ಡಿಸಿಷನ್ಸ್ ತೊಗೋಬೇಕು, ಅವರು ಇದ್ರ ಮೇಲೆ ಯಾವ ಥರ ಡಿಸಿಷನ್ಸ್ ತೊಗೋಬೇಕು ಅನ್ನೋದು ಅವ್ರಿಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಈಗಲೂ ಅವರು ಕಂಪ್ಲೀಟಾಗಿ ಥರ್ಡ್ ಪಾರ್ಟಿಯಿಂದ ಹೊರಗೆ ಬಂದಿಲ್ಲ ಈ ಸಿಚುವೇಷನ್ನಲ್ಲಿ. ಸೊ ಇದು ಎಲ್ಲರಿಗೂ ಅನ್ವಯಿಸಲ್ಲ, ಯಾರಿಗೆ ಅನ್ವಯಿಸುತ್ತೋ ಅವರು ಮಾತ್ರ ಇದನ್ನು ನಿಮ್ಮ ಇದಕ್ಕೆ ತಗೊಳ್ಳಿ. ಸೊ ಅದು ನಿಮ್ಮ ಇಷ್ಟ ಆದರೆ ನೀವು ಇದನ್ನು ತಗೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಸೊ ಸಾಕಷ್ಟು ಇಲ್ಲಿ ಕನ್ಫ್ಯೂಷನ್ಸ್ ಇದೆ ಅವ್ರ ತಲೆಯಲ್ಲಿ. ಸೊ ಅವರು ನಿಮ್ಮನ್ನು ಸುಮ್ಮನೆ ಏನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ನೀವು ಯಾವ ಥರ ಇದ್ದೀರಾ, ಯಾವ ಥರ ಜೀವನ ನಡೆಸ್ತಾ ಇದ್ದೀರಾ, ಸೊ ಇನ್ನು ಯಾರು ಬೇರೆಯವ್ರು ಇದ್ದಾರಾ ನಿಮ್ಮ ಜೀವನದಲ್ಲಿ ಅನ್ನೋದೇ. ಬಟ್ ಇಲ್ಲಿ ಕನ್ಕ್ಲೂಷನ್ ಏನೂ ಸಿಗಲ್ಲ ನಿಮಗೆ ಈ ಕಾಂಟ್ಯಾಕ್ಟಲ್ಲಿ. ಸೊ ನಿಮಗೆ ಮತ್ತೆ ಅವರು ಮಧ್ಯದಲ್ಲೇ ಬಿಟ್ಟು ಒಂಥರ ಮತ್ತೆ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಹೋಗೋ ಸಾಧ್ಯತೆ ಇದೆ ಈ ಒಂದು ಪೈಲಲ್ಲಿ. ಸೊ ಪೈಲ್ ನಂಬರ್ 4 ಇದು ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.